ಈ ವರ್ಷ ಸ್ಕೂಲ್ ಆಯ್ಕೆ ಮಾಡೋದೇ ದೊಡ್ಡ ಟೆನ್ಷನ್ ಆಗಿದೆ. ಟೆನ್ಷನ್ ಬೇಡ, ಶಿರಾ ತಾಲೂಕಿನ ವೇದ ವಿದ್ಯಾಮಂದಿರ್ ಶಾಲೆಗೆ ಹೋಗು. ಅಲ್ಲೇನಾದ್ರೂ ಸ್ಪೆಷಲ್ ಇದೆಯಾ? ತುಂಬಾ ಇದೆ. ಕನ್ನಡ ಜೊತೆಗೆ ಇಂಗ್ಲಿಷ್ ಪ್ರಯಾರಿಟಿ, ಡಿಜಿಟಲ್ ಕ್ಲಾಸ್ ರೂಮ್, ಗೇಮ್ಸ್ ಜೊತೆಗೆ ಸ್ಟಡೀಸ್, ಮಕ್ಕಳಿಗೆ ಫ್ರೆಂಡ್ಲಿ ಅಟ್ಮಾಸ್ಫಿಯರ್. ಮಕ್ಳಿಗೆ ಆಡೋಕೇನಾದ್ರೂ ಇದೆಯಾ? ಹೌದು, ಕಿಂಡರ್ ಗಾರ್ಡನ್, ಪ್ಲೇ ಸ್ಟೇಷನ್, ವಾಲಿಬಾಲ್ ಕೋರ್ಟ್ ಇದೆ. ಮೇಲಾಗಿ CCTV ಮತ್ತು ಬಸ್ ಫೆಸಿಲಿಟಿ ಕೂಡ ಇದೆ. ಇನ್ನೇನಾದ್ರೂ ಎಕ್ಸ್ಟ್ರಾ ಚಾರ್ಜಸ್ ಇದೆಯಾ? ಇಲ್ಲ, ಮತ್ತು ಡೊನೇಷನ್ ಕೂಡ ಇಲ್ಲ. ಅದು ತುಂಬಾ ದೊಡ್ಡ ಪ್ಲಸ್ ಪಾಯಿಂಟ್. ಹಾಗಾದ್ರೆ ಇದು ನಮ್ಮ ಮಕ್ಕಳಿಗಾಗಿ ಸರಿಯಾದ ಶಾಲೆ. ಪರಿಷ್ಕರಣಾ ಕಾರ್ಯಾಗ್ರಹದ ಹಾಗೂ ಶಿರಾ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ನೂತನ ಎಲ್ಲಾ ಘಟಕಗಳ ನೂತನ ಪದಾಧಿಕಾರಿಗಳ ನೇಮಕಾತಿ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವ ನಮ್ಮ ಮಾರ್ಗದರ್ಶಕರು ಸತ್ಯನಾರಾಯಣ ಸಾಹೇಬರು ನಾವು ಕಳ್ಕೊಂಡ ಮೇಲೆ ನಮ್ಗೆ ಎಲ್ಲಾ ರೀತಿಯ ಧೈರ್ಯ ತುಂಬಿ ನಮ್ಮ ಜೊತೆಗೆ ಹೆಜ್ಜೆ ಆಗ್ತಾ ಇರುವಂತ ಹಿರಿಯರಾದಂತ ಸನ್ಮಾನ್ಯ ತಿಪ್ಪೇಸ್ವಾಮಿ ಸಾಹೇಬ್ರೆ ಹಾಗೂ ತುಮಕೂರು ಜಿಲ್ಲೆಯ ನೂತನ ಜಿಲ್ಲಾಧ್ಯಕ್ಷರಾಗಿ ನೇಮಕಗೊಂಡಿರುವರು ಹಾಗೂ ಸತ್ಯನಾರಾಯಣ ಸಾಹೇಬ್ರ ತುಂಬಾ ಅದ್ಭುತದ ಒಡನಾಟವನ್ನು ಇಟ್ಕೊಂಡಂತ ಮಾಜಿ ಶಾಸಕರಾದಂತ ಲಿಂಗಪ್ಪಣ್ಣವರೇ ತುಂಬಾ ವಿಸ್ತಾರವಾಗಿ ನಮ್ಮ ಬೆಂಗಳೂರು ಕಚೇರಿಯಿಂದ ಬಂದಿರುವಂತ ದೇವರಾಜಣ್ಣವರು ಹೇಳಿದ್ದಾರೆ. ಪ್ರತಿಯೊಬ್ಬರಿಗೂ ಮತದಾನ ಅನ್ನೋದು ಬಹಳ ಮುಖ್ಯ. ಮತದಾನ ಇಲ್ಲ ಅಂದ್ರೆ ಹೌದು, ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಇದು ಸರಿಯಾದ ಮಾರ್ಗ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೇದ ವಿದ್ಯಾಮಂದಿರ 8808805738 ಮತ್ತು 7897898021. ವೇದ ವಿದ್ಯಾಮಂದಿರ, ವೇದ ವಿದ್ಯಾಮಂದಿರ, ಜ್ಞಾನ ಜ್ಯೋತಿ ಎಲ್ಲಿ ಎಲ್ಲಿ ಉರಿಯಲಿ, ಭಾರತದ ಭವ್ಯ ಭವಿಷ್ಯ ಎಲ್ಲಿ ಅರಳಲಿ. ನಾವು ಈ ದೇಶದ ಪ್ರಜೆ ಆಗಿರೋಕೆ ನಮ್ಗೆ ಅರ್ಹತೆ ಇಲ್ಲ ಅಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಆ ಕಾರಣದಿಂದ ತಾವೆಲ್ಲರೂ ನಮ್ಮ BLA ಸರ್ಕಾರದ ವತಿಯಿಂದ ಪ್ರತಿ ಹಳ್ಳಿಯಲ್ಲೂ ಒಬ್ಬ BLA ಇರ್ತಾರೆ. ಅವ್ರ ಜೊತೆಗೆ ಅವರು ಈಗಾಗ್ಲೇ ನಮ್ಮ ತಾಲೂಕಲ್ಲಿ ಪೂರ್ತಿ ಮ್ಯಾಪಿಂಗ್ ಮುಗಿಸಿದ್ದಾರೆ. ಅವ್ರು ಯಾರನ್ನೂ ಸಮೇತ ಇದುವರೆಗೂ ಕರೆದಿಲ್ಲ. ಹಾಗಾಗಿ ಈ ಮ್ಯಾಪಿಂಗ್ ಅಲ್ಲಿ ಏನಾಗಿದೆ ಅಂತ ಇದುವರೆಗೂ ಗೊತ್ತಿಲ್ಲ. ನನಗೆ ತಿಳ್ಕೊಂಡಿರೋ ಮಾಹಿತಿ ಪ್ರಕಾರ ಶಿರಾ ತಾಲೂಕಲ್ಲಿ 20 ರಿಂದ 25,000 ಮತದಾರರು ಈಗಾಗಲೇ ಮ್ಯಾಪಿಂಗ್ ಒಳಪಟ್ಟಿಲ್ಲ. ಅವ್ರನ್ನ ಮ್ಯಾಪಿಂಗ್ ಇಂದ ಹೊರಗಡೆ ಇಟ್ಟಿದ್ದಾರೆ. ಮ್ಯಾಪಿಂಗ್ ಅಂದ್ರೆ 2022 ಚುನಾವಣೆಯಲ್ಲಿ ನಮ್ಮ ಮತದಾರ ಕೊಟ್ಟಿ ನಮ್ಮ ವೋಟರ್ ID ಇದೆಯಲ್ಲ, ಆ ವೋಟರ್ ID ಮತ್ತೆ ಇವತ್ತಿನ ವೋಟರ್ ಐಡಿಯಲ್ಲಿ ನಮ್ಮ ಹೆಸರುಗಳು, ನಾವು ಉದಾಹರಣೆಗೆ ಸತ್ಯಪ್ರಕಾಶ್ BS ಅಂತ ಇರುತ್ತೆ, ಅವ್ರು ಯಾರೋ BS ಸತ್ಯಪ್ರಕಾಶ್ ಅಂತ ಬರ್ದಿರ್ತಾರೆ. ಹೆಸರು ಅಥವಾ ಹಿಂದೆ ಮುಂದೆ ಆದ್ರೂ ನಮ್ಮ ಮತದಾರ ಪಟ್ಟಿಯಿಂದ ನಾವು ಹೊರಗಡೆ ಹೊಡಿತೀವಿ. ಇಂಥ ಅನೇಕ ಕಾರಣಗಳಿದಾವೆ. ಮತ್ತೆ ನಮ್ಮ ಮನೆಗೆ ಬರ್ತಾರೆ. ಅವ್ರ ಮನೆಗೆ ಬಂದಾಗ ನಾವು ಮನೆ ಬಾಗ್ಲ ಹಾಕಿದ್ರೆ ಅವರು ಹೊರಗಡೆ ಹೋಗಿದ್ದಾರೆ ಅಂತನಾದ್ರೂ ಮಾಡ್ತಾರೆ, ಇಲ್ಲಾಂದ್ರೆ ಡೆತ್ ಆಗಿದ್ದಾರೆ ಅಂತ ಮಾಡ್ತಾರೆ, ಶಾಶ್ವತವಾಗಿ ಇವರು ಊರಿಂದ ಆಚೆ ಇದ್ದಾರೆ ಅಂತನಾದ್ರೂ ಮಾಡ್ತಾರೆ. 4 ರೀತಿಯಲ್ಲಿ ಈ ಮತದಾರ ಪರಿಷ್ಕರಣೆ ಪಟ್ಟಿ ನಡೀತಾ ಇದೆ ಈ ರಾಜ್ಯದಲ್ಲಿ. ಹಾಗಾಗಿ ಪ್ರತಿಯೊಬ್ಬ ಮತದಾರನನ್ನು ತಮ್ಮ ಹಕ್ಕನ್ನು ಉಳಿಸ್ಕೊಳ್ಳೋ ಜವಾಬ್ದಾರಿ, ಕರ್ತವ್ಯ ನಿಮ್ಮದಾಗಿರ್ತದೆ. ಯಾಕೆಂದ್ರೆ ನಾವು ಬೆಂಗಳೂರಲ್ಲಿ ನಾವು ಓಟ್ ಉಳಿಸ್ಕೊಂಡ್ಬಿಟ್ಟು ನಾವು ಶಿರಾದಲ್ಲಿ ಡಿಲೀಟ್ ಮಾಡಿಸಿದ್ರೆ ಅದು ದೊಡ್ಡ ಅಪರಾಧ ಆಗುತ್ತೆ. ಯಾಕೆಂದ್ರೆ ನಾವು ಪೂರ್ತಿ ಬದುಕಿ ಬಾಳಿ ನಮ್ಮ ಜೀವನ ಕಟ್ಕೋಬೇಕಾಗಿರೋದು ನಮ್ಮ ಹುಟ್ಟೂರುಗಳಲ್ಲಿ. ಹಾಗಾಗಿ ಪ್ರತಿಯೊಬ್ಬ ಮತದಾರನು ಎಷ್ಟೇ ಕಷ್ಟ ಆದ್ರೂ ನೀವು ಹೊರಗಡೆ ಇರೋ ಓಟನ್ನ ಡಿಲೀಟ್ ಮಾಡಿಸಿ ಇಲ್ಲೇ ನಮ್ಮ ಸ್ವಂತ ಗ್ರಾಮದಲ್ಲಿ ಮತದಾನ ಉಳಿಸ್ಕೋಬೇಕು. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಬೇರೆ ರೀತಿಯ ಸೌಲಭ್ಯಗಳಿಂದ ವಂಚಿತರಾಗಕ್ಕೆ ಇದು ಒಂದು ಕಾರಣ ಆಗ್ತದೆ. ಹಾಗಾಗಿ ಇಂಥ ಅನೇಕ ವಿಷಯಗಳನ್ನ ಆಧಾರವಾಗಿಟ್ಕೊಂಡು ಮತ್ತೆ ಇವತ್ತು ಈಗಾಗಲೇ ನಮ್ಮ ದೇವರಾಜಣ್ಣ ಹೇಳ್ತಿದ್ರು, ಇದರಲ್ಲಿ ರಾಜಕೀಯ ಪಕ್ಷಗಳ ಕೈವಾಡಗಳು ಸಮೇತ ಇದೆ ಅಂತ. ಹಾಗಾಗಿ ಕಾಂಗ್ರೆಸ್ನವ್ರಿಗೆ ಮನಸ್ಸಿಲ್ಲ ಇಲ್ಲ ಅಂತ ಹೇಳಿದ್ರು ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅವರು ಸಮೇತ. ಯಾಕೆಂದ್ರೆ 3 ಪಕ್ಷದವರು ಎಷ್ಟು ಪಕ್ಷಗಳಿದಾವೋ ಅಷ್ಟು ಪಕ್ಷಗಳಿಗೂ ಚುನಾವಣಾ ಆಯೋಗ ಅವಕಾಶ ಮಾಡಿಕೊಟ್ಟಿದೆ BLA ಆಗಿ ಕೆಲಸ ಮಾಡಕ್ಕೆ. ತಾವೆಲ್ಲರೂ ನಿಮ್ಮ ಊರಿನ BLA ಅವ್ರ ಜೊತೆ ಭಾಗವಹಿಸಿ ಈ ಕಾರ್ಯಕ್ರಮನ ಪ್ರತಿಯೊಬ್ಬ ಮತದಾರನಿಗೂ ಮನಮುಟ್ಟುವಾಗಿ ಹೇಳಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಸ್ಬೇಕು. ನಿಮ್ಮ ಹಕ್ಕನ್ನು ಉಳಿಸ್ಕೊಂಡ್ರೆ ನೀವು ಈ ದೇಶದ ಪ್ರಜೆ ಆಗಿರಕ್ಕೆ ಸಾಧ್ಯ ಆಗ್ತೈತೆ. ಈಗಾಗಲೇ ನಮ್ಮ ಎಲ್ಲ ಹಿರಿಯ ನಾಯಕರ ಜೊತೆ ಮಾತಾಡಿ ಒಂದು ಸಭೆಯನ್ನು ಮಾಡಿ ನಮ್ಮ ತಾಲೂಕು ಘಟಕಗಳಿಗೆ ಎಲ್ಲ ಘಟಕಗಳಿಗೆ ವಿವಿಧ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದ್ದೀನಿ. ಈ ವಿವಿಧ ಪದಾಧಿಕಾರಿಗಳ ಆಯ್ಕೆಯಲ್ಲಿ ಭಾಗವಹಿಸಿ ನಮಗೆ ಸಹಕಾರ ನೀಡಿದಂತ ಎಲ್ಲ ಗಣ್ಯರಿಗೂ ಮೊದಲನೇದಾಗಿ ಧನ್ಯವಾದ ಹೇಳ್ತಾ, ಮತ್ತೆ ಯಾರ್ಯಾರು ಆಯ್ಕೆ ಆಗಿದ್ದಾರೋ ಅವ್ರನ್ನೆಲ್ಲರನ್ನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ, ನನಗೆ ಥೈರಾಯ್ಡ್ ಇದೆ, ದಪ್ಪ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ಇದೆ, ದಪ್ಪ ಆಗ್ತಾ ಇದ್ದೀನಿ.
ಜೊತೆಗೆ BP ಶುಗರ್ ಸಮೇತ ಇದೆ, ನಾನು ದಪ್ಪ ಆಗ್ತಾ ಇದ್ದೀನಿ. ನಾನು ಸಣ್ಣ ಆಗ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? BP ಶುಗರ್ ಕಂಟ್ರೋಲ್ ಆಗೋ ಜೊತೆಗೆ ಥೈರಾಯ್ಡ್ ಕಂಟ್ರೋಲ್ ಆಗಬೇಕು, PCODನೂ ನಾರ್ಮಲ್ ಆಗಬೇಕು ಅಂದ್ರೆ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣನೂ ಆಗ್ತೀರಾ, ಹೆಲ್ತಿಯಾಗೂ ಇರ್ತೀರಾ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಾ ಏನೇನೋ ಮಾಡಿದೆ, ಬೆಳಿಗ್ಗೆ ರಾತ್ರಿ ಎಲ್ಲ ವಾಕ್ ಮಾಡಿದೆ, ಬೆಳಿಗ್ಗೆ ರಾತ್ರಿ ಎಲ್ಲ ಮೆಡಿಸನ್ ತಗೊಂಡೆ, ಆದ್ರೂ ನನ್ನ ದೇಹದಲ್ಲಿರೋ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂದ್ರೆ ಯಾಕ್ರಿ ಯೋಚನೆ ಮಾಡ್ತೀರಾ? ಚೀನಿ ಶುಗರ್ ಆಮ್ಲನ 3 ತಿಂಗಳು ನಿರಂತರವಾಗಿ ತಗೊಳ್ಳಿ, ನಿಮ್ಮ ದೇಹದಲ್ಲಿರೋ ಸಕ್ಕರೆ ಖಂಡಿತವಾಗ್ಲೂ ಹತೋಟಿಗೆ ಬರುತ್ತೆ. ಆಮೇಲೆ ನಾನೇ ಬಂದು ನಿಮ್ಮನ್ನು ಭೇಟಿ ಮಾಡ್ತೀನಿ.